ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. ಇವತ್ತಿನ ವಿಡಿಯೋನಲ್ಲಿ ಈಸಿಯಾಗಿ ರೈಸ್ ಬಾತ್ ಮಾಡೋದು ಜೊತೆಗೆ ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ರೆಡಿ ಮಾಡ್ಕೊತಿದ್ದೆ, ಅದನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಮೊದಲು ನಾವು ರೈಸ್ ಬಾತ್ ರೆಸಿಪಿ ನೋಡ್ಕೊಬಿಡೋಣ. ಒಂದು ಕುಕ್ಕರ್ಗೆ 4 ಸ್ಪೂನಷ್ಟು ಆಯಿಲು, ನಂತರ ಮಸಾಲೆ ಐಟಮ್ಸ್ನ ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನಂತರ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 1 ಟೊಮೆಟೊ ಕಟ್ ಮಾಡಿರೋದನ್ನ ಹಾಕ್ಕೊಂಡು ನಂತರ 1 ಸ್ಪೂನಷ್ಟು ಧನಿಯಾ ಪೌಡರ್, 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನೆನೆಸಿಟ್ಟಿರೋವಂಥ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಷಲಷ್ಟು ಕೂಗಿಸ್ಕೊಳ್ಳೋದಷ್ಟೇ. ಈಸಿಯಾಗಿ ಆಗಿಬಿಡುತ್ತೆ. ತಿಂಡಿ ಮಾಡೋದಕ್ಕೆ ಮೂಡಿಲ್ಲ ಅಂದಾಗೆಲ್ಲ ಇದು ಈಸಿ ಪರ್ಫೆಕ್ಟಾಗಿ ಮಾಡ್ಕೊಬಿಡ್ಬೋದು ಈಸಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಆಗೋಯಿತು. ಇವಾಗ ನನ್ನ ಹತ್ರ ಒಂದು ಸ್ಯಾರಿ ಇತ್ತು, ಆ ಸ್ಯಾರಿಗೆ ಬ್ಯಾಂಗಲ್ಸ್ ರೆಡಿ ಮಾಡ್ಕೊಳ್ಳೋಣ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಮೊದಲು ನಾನು ಆರೆಂಜ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದ್ರ ನಂಬರ್ ಬಂದು 62 ಅಂತ ಇದೆ. ಅದನ್ನು ಡಿಸ್ಪ್ಲೇ ಮಾಡಿದ್ದೀನಿ ನಾನು. ಅದನ್ನು ನಾನು 20 ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ, ಸುತ್ಕೊಂಡಿದ್ದೀನಿ ಒಂದು ಬುಕ್ಕಿಗೆ. ಈಗ ನಾರ್ಮಲ್ ಒಂದು ಬ್ಯಾಂಗಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಅದಕ್ಕೆ ನೀಟಾಗಿ ಸುತ್ಕೋಬೇಕು. ನಾನು ತೋರಿಸ್ತಿದ್ದೀನಲ್ಲ ಆ ಥರ ಸುತ್ಕೋಬೇಕು. ಈಸಿಯಾಗಿ ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊಬಿಡ್ಬೋದು. ಅದು ಲೂಸ್ ಆಗ್ತಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ ನೀವೇನು ಮಾಡಿ, ಅದಕ್ಕೆ ಸ್ವಲ್ಪ ಗಮ್ ಹಾಕ್ಕೊಳ್ಳಿ. ಬ್ಯಾಂಗಲ್ಗೆ ಗಮ್ ಹಾಕ್ಬಿಟ್ಟು ನಂತರ ಅದನ್ನು ಸುತ್ತಬೇಕಾದ್ರೆ ದಾರಕ್ಕೆ ಗಮ್ ಟಚ್ ಮಾಡ್ಕೋಬೇಡಿ. ಬೇರೆ ಎಕ್ಸ್ಟ್ರಾ ಇರೋವಂಥ ದಾರಕ್ಕೆ ನೀವು ಟಚ್ ಮಾಡ್ಕೋಬೇಡಿ. ಟಚ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ದಾರ ಕರೆಕ್ಟಾಗಿ ನಿಮಗೆ ಸಿಗಲ್ಲ. ಹಾಗಾಗಿ ಟಚ್ ಮಾಡ್ಕೊಳ್ದಲ್ಲೇ ನೀಟಾಗಿ ಸುತ್ಕೋಬೇಕು. ನಂತರ ಎಂಡಿಂಗಲ್ಲಿ ಈ ಥರ ಸ್ಟಿಕ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊತೀನಿ. ಈಗ ಇದೇ ಥರ ನಾನು 8 ಬ್ಯಾಂಗಲ್ಸ್ನ ರೆಡಿ ಮಾಡ್ಕೊತೀನಿ. ನೋಡಿ ಈಗ ರೆಡಿಯಾಗಿದೆ. ಈಗ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರೋ ಬ್ಯಾಂಗಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈಗ ನಾನು 3 ಬ್ಯಾಂಗಲ್ಸ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬ್ಯಾಂಗಲ್ಸ್ ಇಷ್ಟ ಆಗಲ್ಲ ಈ ಥರ ಸ್ಟಿಕ್ ಮಾಡೋದು ಅನ್ನೋದಾದರೆ ನೀವು ಇದಕ್ಕೆ ಅಂತಲೇ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಬರುತ್ತೆ ಸೈಜ್ ಪ್ರಕಾರ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಂಡು ನೀವು ಈ ಥರ ಮಾಡ್ಕೋಬೋದು. ಗಮ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ನಂತರ ಆಮೇಲೆ ಗಮ್ಮೆಲ್ಲ ಡ್ರೈ ಆಗಿ ಸ್ಟಿಕ್ ಆದಮೇಲೆ ಈ ಥರ ಸುತ್ಕೊಳ್ಳಿ. ಈಗ ನೋಡಿ ರೆಡಿಯಾಗಿದೆ. ಈ ಥರ ಮಾಡ್ಕೋಬೇಕಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಧ್ಯ ಮಧ್ಯ ಒಂದೊಂದು ಬೀಡ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಬ್ಲೂ ಕಲರ್ ಥ್ರೆಡ್ ತೊಗೊಂಡು ಅದು ಸೂಜಿನಲ್ಲಿ ಪೋಣಿಸ್ಕೊಂಡು ಅದೆಷ್ಟು ತೊಗೊಂಡಿದ್ದೀನಿ ಅಂದರೆ 4 ಸ್ಟ್ಯಾಂಡ್ಸ್ ಬರಬೇಕು ಥ್ರೆಡ್ಡು, ಆ ಥರ ತೊಗೊಂಡಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಈಗ ಇದೇ ಥರ ನಾನು ಫುಲ್ ಬ್ಯಾಂಗಲ್ಸ್ಗೂ ಮಾಡ್ಕೊತೀನಿ. ಈಗ ನೆಕ್ಸ್ಟ್ ನಾನು ಬ್ಲೂ ಥ್ರೆಡ್ ಸುತ್ತಿರೋವಂಥ ಬ್ಯಾಂಗಲ್ಗೆ ನಾನು ಈ ಥರ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬಿಡ್ಬೋದು. ಬೇರೆ ಬೇರೆ ನೀವು ಇದೇ ಮಾಡ್ಕೋಬೇಕು ಅಂತ ಏನಿಲ್ಲ, ಬೇರೆ ಥರನೂ ನೀವು ಸ್ಟೋನ್ಸ್ ಇದ್ದರೆ ಅಂಟಿಸ್ಕೊಂಡು ನೀವು ಬೇರೆ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಮಾಡ್ಕೋಬೋದು. ಈಗ ನನ್ನ ಹತ್ರ ಈ ಬೀಡ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಕೈಗೆ ಹಾಕ್ಕೊಂಡು ತೋರಿಸ್ತೀನಿ. ಕೈಗೆ ಹಾಕ್ಕೋಬೇಕಾದ್ರೆ ಹುಷಾರಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಮಧ್ಯ ಅದು ರಫಾಗಿ ಹಾಕ್ಕೊಳಕ್ಕೆ ಹೋದರೆ ಬ್ಯಾಂಗಲ್ ಒಡೆದೋಗ್ಬಿಡುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಮಗಳು ಸಹ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ಲು. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ನೀವು ಲೈಕ್ ಮಾಡಿ. ಥ್ಯಾಂಕ್ ಯು.